ನನ್ನ ಪ್ರೀವಿಯಸ್ ವಿಡಿಯೋಲಿ ನಿಮಗೆ ಡಿಡ್ ವರ್ಬ್ ಬಗ್ಗೆ ಮಾತಾಡಿದ್ದೆ. ಈ ಡಿಡ್ ವರ್ಬ್ ಏನು ಅಂತ ಅಂದರೆ ಸ್ವಲ್ಪ ಸಮಯದಲ್ಲಿ ಮುಗಿಸಿರೋವಂಥ ಕೆಲಸಕ್ಕೆ ಡಿಡ್ ವರ್ಬ್ ಉಪಯೋಗಿಸ್ತೀವಿ. ಆಯಿತು, ಬರೆದಾಯಿತು, ಬರೆದು ಆಗೋಯ್ತು, ಅದಕ್ಕೆ ಆಗೋಯ್ತು, ಅದಕ್ಕೆ ಅಂದರೆ ಅರ್ಥ ಏನು, ತುಂಬ ಹಿಂದೆಯೇ ನಾನು ಮುಗಿಸಿದ್ದೀನಿ, ಬರೆದಾಗಿ ಮುಗಿಸಿದ್ದೀನಿ ಅಂತ ನೀವು ಹೇಳೋಕ್ಕೆ ಬರೆದು ಆಗೋಯ್ತು ಅಂತ ನೀವು ಹೇಳ್ತೀರಾ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಡನ್ ವರ್ಬ್ ಅಂತ ಅಂತೀವಿ. ಯಾವ ವರ್ಬ್? ಡನ್ ವರ್ಬ್. ಅಂದರೆ ಆಗೋಗಿದೆ, ಕೆಲಸ ಆಗೋಗಿದೆ ಅಂತ ವಿಷಯ ತಿಳಿಸೋಕ್ಕೆ ನಾವು ಉಪಯೋಗಿಸೋವಂಥದ್ದು ಡನ್ ವರ್ಬ್. ಆಯಿತಾ? ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಂಗ್ಲೀಷಲ್ಲಿ ಡನ್ ವರ್ಬ್ಸು ಯಾವ ರೀತಿ ಇರುತ್ತೆ. ಈಗ ರೈಟ್, ಆಯಿತಾ, ಇದು ಡೂ ವರ್ಬ್. ಡನ್ ವರ್ಬ್ ಏನಾಗುತ್ತೆ? ರಿಟರ್ನ್ ಆಗೋಗುತ್ತೆ. ನೋಡಿ ಹಿಂಗೆ ರಿಟರ್ನ್. ಗೋ ಬರುತ್ತೆ, ಗೋ ಹೋಗಿ ಗಾನ್ ಆಗುತ್ತೆ. ಆಯಿತಾ? ತಿರ್ಗಾ ಕಟ್, ಒಂದು ಎಕ್ಸಾಂಪಲ್, ಕಟ್ ಏನಾಗುತ್ತೆ? ಡನ್ ವರ್ಬ್ಗೆ ಕಟ್ ಆಗೇ ಇರುತ್ತೆ. ನೆಕ್ಸ್ಟ್ ರೀಡ್ ತಗೊಳ್ಳೋಣ. ಡೂ ವರ್ಬ್ ಅಂದರೆ ಪ್ರೆಸೆಂಟ್ ಟೆನ್ಸು, ಇದು ಪಾಸ್ಟ್ ಪಾರ್ಟಿಸಿಪಲ್ ಡನ್ ವರ್ಬ್. ರೀಡ್ ಹೋಗಿ ರೆಡ್ ಆಗುತ್ತೆ. ಇದು ನೋಡಿ, ಇದು ಡೂ ವರ್ಬು, ಇದು ಡನ್ ವರ್ಬ್. ಆಯಿತಾ? ಈ ರೈಟ್ ಹೋಗಿ ರಿಟರ್ನ್ ಆಯಿತು, ಗೋ ಹೋಗಿ ಗಾನ್ ಆಯಿತು, ಕಟ್ಟಾಗಿ ಉಳ್ಕೋತು, ರೀಡ್ ಹೋಗಿ ರೆಡ್ ಆಯಿತು. ಇಲ್ಲಿ ಏನು ಅಂತ ಅಂದರೆ ಈ ಡನ್ ವರ್ಬಲ್ಲಿ ಒಂದು ವಿಶೇಷ, ಇದಕ್ಕೆ ನಾವು ಬಳಸಬೇಕಾಗಿರೋದು ಹ್ಯಾವ್ ಮತ್ತು ಹ್ಯಾಸ್, ಈ ಎರಡನ್ನೂ ಬಳಸಬೇಕು. ಹ್ಯಾವ್ ಬಂದಾಗ ಐ ಯು ಇದೆ ಬಳಸ್ತೀವಿ, ಐ ಯು ಇದೆ. ಎಕ್ಸಾಂಪಲ್ ಕೊಡ್ತೀನಿ ರೀ. ಮತ್ತು ಇಲ್ಲಿ ನೋಡಿ, ಮತ್ತು ಹ್ಯಾಸ್ ಹೋಗಿ ಹೀ ಶೀಟ್ಗೆ ಬಳಸ್ತೀವಿ. ಆಯಿತಾ? ಏನಕ್ಕೆ ಈ ಹ್ಯಾವು ಹ್ಯಾಸು ಅಂದರೆ ಡನ್ ವರ್ಬು ನೀವು ಉಪಯೋಗಿಸುವಾಗ ಹ್ಯಾವು ಹ್ಯಾಸು ಸೇರಿಸ್ಬಿಟ್ಟೆ ಹೇಳಬೇಕು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ವಿ ಹ್ಯಾವ್ ರಿಟನ್, ನಾವು ಬರೆದು ಆಗೋಯಿತು. ಹೀ ಹ್ಯಾಸ್ ಗಾನ್, ಅವನು ಹೋಗಿ ಆಯಿತು. ಶಿ ಹ್ಯಾಸ್ ಕಟ್, ಅವಳು ಕಟ್ ಮಾಡಾಯಿತು. ದೇ ಹ್ಯಾವ್ ರೆಡ್, ಅವರು ಓದ್ ಆಗೋಯ್ತು. ಇದು ಡನ್ ವರ್ಬ್. ಅಂದರೆ ತುಂಬ ಹಿಂದೆನೇ ಮುಗಿಸಿದ್ದೀರಾ ಅಥವಾ ಏನೋ ಒಂದು ಕೆಲಸನ ಕಾರ್ಯನ ಮುಗಿಸ್ಬಿಟ್ಟಿದ್ದೀರಾ, ಫುಲ್ ಕಂಪ್ಲೀಟ್ ಮುಗಿಸ್ಬಿಟ್ಟಿದ್ದೀರಾ, ಅದಕ್ಕೆ ಡನ್ ವರ್ಬ್ನ ನಾವು ಉಪಯೋಗಿಸ್ತೀವಿ. ಉಪಯೋಗಿಸುವಾಗ ಹ್ಯಾವು ಹ್ಯಾಸು ಸೇರಿಸ್ಕೊಂಡು ಉಪಯೋಗಿಸ್ತೀವಿ. ಈ ಹ್ಯಾವ್ದು ಹ್ಯಾಸ್ದು ನಿಮಗೆ ಏನು ಕನ್ಫ್ಯೂಷನ್ ಇಲ್ಲದೆ ಇರೋಕ್ಕೆ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಹ್ಯಾವ್ ಯಾವ ಸಬ್ಜೆಕ್ಟ್ಸ್ ಬಳಸ್ತೀವಿ, ಏನು ಅರ್ಥಕ್ಕೆ ಬಳಸ್ತೀವಿ, ಹ್ಯಾಸು ಯಾವ ಸಬ್ಜೆಕ್ಟ್ ಬಳಸ್ತೀವಿ, ಅದರ ಅರ್ಥ ಏನು, ಯಾವ ಟೆನ್ಸು, ಅದರದ್ದು ಸೂತ್ರ ಎಲ್ಲ ಕೊಡ್ತೀನಿ. ಮತ್ತು ಡನ್ ವರ್ಬ್ಗೆ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಕಂಪ್ಲೀಟು ಸೂತ್ರ, ಅದರಲ್ಲಿ ಕ್ವಶನ್ ಹೆಂಗೆ, ಅದರಲ್ಲಿ ಸೆಂಟೆನ್ಸ್ ಹೆಂಗೆ ಎಲ್ಲ ಹೇಳ್ಕೊಡ್ತೀನಿ. ನೀವು ಜಸ್ಟ್ ಫಾಲೋ ಮಾಡ್ತಾಯಿರಿ. ಪ್ರತಿಯೊಂದು ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಯಾಕಂದರೆ ಒಂದೊಂದು ಕಾನ್ಸೆಪ್ಟು ನಿಮ್ಮ ಒಂದೊಂದಾಗೆ ತಗೊಂಡು ನಿಮಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರಿಗೆ ಇದು ನೀವು ಅಕಸ್ಮಾತ್ ಹಳೇ ನನ್ನ ಎಪಿಸೋಡ್ಸು ಮಿಸ್ ಆಗಿದ್ದರೆ ಅದನ್ನು ನೋಡಿಕೊಂಡು ಮತ್ತೆ ಇದನ್ನು ಕಂಟಿನ್ಯೂ ಮಾಡಿ. ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ಶ್ರೀನಿಸ್ ಇಂಗ್ಲೀಷ್ ಲ್ಯಾಬ್ ಅಂತ ಅವ್ರಿಗೆ ಶೇರ್ ಮಾಡಿ, ಅವರು ಇಂಪ್ರೂವ್ ಆಗ್ತಾರೆ. ನೀವು ಇದನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ, ಕ್ಲಾರಿಟಿ ಇನ್ನೂ ಬೇಕು ಅಂತ ಅಂದರೆ ನೀವು ಅಲ್ಲಿ ಪ್ರಶ್ನೆ ಕೇಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ, ಏನೇ ಡೌಟ್ ಇದ್ರೂ. ಇವತ್ತಿನ ಕಾನ್ಸೆಪ್ಟು ವಿಡಿಯೋನಲ್ಲಿ ಬರೀ ಡನ್ ವರ್ಬು ನಾವು ಉಪಯೋಗಿಸೋದು ಯಾವಾಗ ಕೆಲಸ ಆಗೋಯ್ತು ಅಂತ ಹೇಳೋಕ್ಕೆ ಇದನ್ನು ಉಪಯೋಗಿಸ್ತೀವಿ. ಏನಂತಂದರೆ ಜಾಗ್ರತೆಯಲ್ಲಿರಬೇಕು, ಹ್ಯಾವು ಹ್ಯಾಸು ಸೇರಿಸ್ಕೊಂಡೆ ಇದನ್ನು ಉಪಯೋಗಿಸ್ಬೇಕು. ಇದರ ಸೂತ್ರ ಡನ್ ವರ್ಬು ಸಪ್ರೇಟಾಗಿ ನಾನು ಕೊಟ್ಟಾಗ ಅದರ ಸೂತ್ರ ನಿಮಗೆ ಕೊಡ್ತೀನಿ. ಧನ್ಯವಾದ.